ನಮಸ್ತೆ ಆತ್ಮೀಯ ಮಿತ್ರರೇ, ತಮಗೆ ವರನಿಧಿ ಕನ್ನಡ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಇದು ಜನಪರ, ವಸ್ತುನಿಷ್ಠ, ನಿಖರ ಹಾಗೂ ಸತ್ಯದ ಹಾದಿಯಲ್ಲಿ. ಕೋಟಿಗೊಬ್ಬ ಸಿನಿಮಾ ಬಗ್ಗೆ ನಾವು ಪಾರ್ಟ್ 1ರಲ್ಲಿ ನೋಡಿದ್ದು ಒಂದು ಭಾಗ ಮಾತ್ರ. ಆದ್ರೆ ಈ ಸಿನಿಮಾದ ಹಿಂದೆ ಇನ್ನೂ ಕೆಲವು ಶಾಕಿಂಗ್, ಅನ್ಸೀನ್, ಅನ್ಬಿಲೀವಬಲ್ ಕಥೆಗಳಿವೆ. ವಿಷ್ಣುವರ್ಧನ್ ಸರ್ ಈ ಸಿನಿಮಾಗಾಗಿ ಮಾಡಿದ ಡೆಡಿಕೇಶನ್ ಮತ್ತು ರಿಲೀಸ್ ನಂತರ ಹುಟ್ಟಿದ ಮಾಸ್ ವೇವ್, ಇವುಗಳ ಬಗ್ಗೆ ಕೇಳಿದರೆ ನಿಮಗೆ ಗೂಸ್ ಬಂಪ್ಸ್ ಖಂಡಿತ. ವಿಷ್ಣುವರ್ಧನ್ ರವರು ತಮ್ಮ ನಟನೆಯನ್ನು ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದರೆಂದರೆ, ಒಮ್ಮೆ ಕೋಟಿಗೊಬ್ಬ ಶೂಟಿಂಗ್ ನಲ್ಲಿ ರಾತ್ರಿ 2:30ಕ್ಕೆ ಶೂಟಿಂಗ್ ಮುಗಿಸಿದರು. ಬೆಳಗ್ಗೆ 7ಕ್ಕೆ ಸೂರಪ್ಪನವರು ಶೂಟಿಂಗ್ಗೆ ಕರೆಯಲು ಹೋದರೆ ವಿಷ್ಣುವರ್ಧನ್ ರವರು ರೆಡಿಯಾಗಿ ಕಾಯುತ್ತಿದ್ದರು. ಸೂರಪ್ಪನವರು, ಸರ್ ಟಿಫನ್ ಮಾಡೋಣವೆಂದರೆ ಮೊದಲು ಶೂಟಿಂಗ್, ಆಮೇಲೆ ಟಿಫನ್ ಮಾಡೋಣವೆಂದರು. ವಿಷ್ಣುವರ್ಧನ್ ರವರು ಶಿಸ್ತು ಮತ್ತು ದಕ್ಷತೆಗೆ ಹೆಸರಾಗಿದ್ದರು. ಯಾವುದೇ ಸೀನ್ ಅವರ ಮನಸ್ಸಿಗೆ ಸರಿಯಿಲ್ಲವೆನಿಸಿದರೆ ಮತ್ತೆ ಬಂದು ಶೂಟಿಂಗ್ ಮಾಡುತ್ತಿದ್ದರು. ಶೂಟಿಂಗ್ ಎಲ್ಲ ಪ್ಯಾಕಪ್ ಆಗಿ ಬೆಂಗಳೂರಿಗೆ ಹೊರಟಿದ್ದರು. ಅವರಿಗೆ ಫೈಟ್ ಸೀನ್ ಸರಿಯಿಲ್ಲ ಎನಿಸಿ ಮತ್ತೆ ವಾಪಸ್ಸು ಬಂದು ಸೂರಪ್ಪನವರಿಗೆ ಹೇಳಿ ಫೈಟ್ ಸೀನ್ ರೀಶೂಟ್ ಮಾಡಿಸಿದ್ದರು. ಈ ಚಿತ್ರದಲ್ಲಿ ಈ ಫೈಟ್ ಸೀನ್ ಅತ್ಯದ್ಭುತವಾಗಿ ಮೂಡಿ ಬಂತು. 6.5 ಅಡಿ ಎತ್ತರವಿರುವ ಗುರುದತ್ ಅವರ ಹೆಗಲ ಮೇಲೆ ಕಾಲಿಡುವ ಈ ದೃಶ್ಯ ಕರ್ನಾಟಕದಾದ್ಯಂತ ಅತ್ಯಂತ ಜನಪ್ರಿಯವಾಗಿದೆ. ದೇವಾ ಶೂಟಿಂಗ್ ನಡೆಯುವ ಸಂದರ್ಭದಲ್ಲಿ ಡಾಕ್ಟರ್ ಕೃಷ್ಣದ ಡೈರೆಕ್ಟರ್ ಪಣಿರಾಮಚಂದ್ರರವರು ನಾಯಕಿಯ ಪಾತ್ರಕ್ಕಾಗಿ ಹೊರ ರಾಜ್ಯದ ನಾಯಕರ ಫೋಟೋ ತೋರಿಸುತ್ತಿದ್ದರು. ಆಗ ವಿಷ್ಣುವರ್ಧನ್ ಅವರು, ನಮ್ಮ ತಾರೆಯರು ಇಲ್ಲವಾ, ಯಾಕೆ ಹೊರಗಿನವರು, ನಮ್ಮ ತಾರೆಯರು ಮಿಂಚಲಿ ಎಂದು ಹೇಳಿದರು. ತಾರಾರವರು ಡಾಕ್ಟರ್ ಕೃಷ್ಣ ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆಯಾದರು. ನಮ್ಮ ತಾರಾಮಣಿಗಳಿಗೆ ಅವಕಾಶ ಕೊಟ್ಟು ವಿಷ್ಣುವರ್ಧನ್ ಅವರು ಎಂದಿಗೂ ಅಮರ, ಎಂದೆಂದಿಗೂ ಜನರ ಹೃದಯ ಸಿಂಹಾಸನದೀಶ್ವರ. ಗುರುದತ್ ಅವರು ಸಂದರ್ಶನದಲ್ಲಿ ವಿಷ್ಣುವರ್ಧನ್ ಅವರು ಯಾವುದೇ ಚಿತ್ರ ಯಶಸ್ವಿಯಾಗಬೇಕಾದರೆ ಅದು ಅದಾಗೆ ಆಗುತ್ತದೆ, ಜಸ್ಟ್ ಇಟ್ ಹ್ಯಾಪನ್ಸ್ ಎಂದು ವಿಷ್ಣುವರ್ಧನ್ ಅವರು ಹೇಳುತ್ತಿದ್ದರು ಎಂದು ಹೇಳುತ್ತಾರೆ. ವಿಷ್ಣುವರ್ಧನ್ ಅಣ್ಣನವರು ಬದುಕಿದ್ದರೆ ತುಂಬಾ ಜನರಿಗೆ ಸಹಾಯವಾಗುತ್ತಿತ್ತು, ಸಿನಿಮಾ ಇಂಡಸ್ಟ್ರಿಗೂ ಅನುಕೂಲವಾಗುತ್ತಿತ್ತು ಎಂದು ನೆನಪಿಸಿಕೊಂಡರು. ವಿಷ್ಣುವರ್ಧನ್ ಎಂಬ ಅಪ್ಪಟ ವಜ್ರವನ್ನು ಕಳೆದುಕೊಂಡಿದ್ದೇವೆ ಎಂದು ನೊಂದುಕೊಂಡರು. ಕೋಟಿಗೊಬ್ಬ ಸಿನಿಮಾದ ಹಾಡುಗಳ ಬಗ್ಗೆ ಹೇಳುವುದಾದರೆ ಅದ್ಭುತ ಸಂಗೀತ ದೇವಾ ಅವರದು. ಈ ಚಿತ್ರದಲ್ಲಿ ಸಂಗೀತ ಸೂಪರ್ ಹಿಟ್ ಆಗಿದೆ. ಸಾಹಿತ್ಯ ಮನಮುಟ್ಟುವಂತೆ ಇದೆ. ಹಾಡುಗಳಲ್ಲಿ ಸಾಹಿತ್ಯ ಜನರ ಹೃದಯಕ್ಕೆ ತಟ್ಟುವಂತೆ, ಹಾಡುಗಳನ್ನು ಗುನುಗುಟ್ಟುವಂತೆ ಕಟ್ಟಿಕೊಟ್ಟಿದ್ದಾರೆ. ವಿಷ್ಣುವರ್ಧನ್ ಅವರ ಬಹುತೇಕ ಚಿತ್ರಗಳಲ್ಲಿ ತಾಯಿಯ ಮಹತ್ವದ ಬಗ್ಗೆ ಹಾಡಿರುತ್ತದೆ. ಪೋಷಕ ಪಾತ್ರಗಳು ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ಅದರಲ್ಲಿ ದೇವರಾಜ್, ಅಭಿಚಿತ್ರ ಅವರ ಅಭಿನಯ ಮನಮುಟ್ಟುವಂತಿದೆ. ವಿಷ್ಣುವರ್ಧನ್ ಅವರ ಚಿತ್ರಗಳನ್ನು ಕುಟುಂಬ ಸಮೇತ ನೋಡುವಂತ ಚಿತ್ರಗಳೇ ಹೆಚ್ಚು. ವಿಷ್ಣುವರ್ಧನ್ ಅವರ ಚಿತ್ರಗಳಲ್ಲಿ ಕನ್ನಡ ನಾಡು, ನುಡಿ, ಸಂಸ್ಕೃತಿ, ನಮ್ಮ ಸಂಪ್ರದಾಯದ ಬಗ್ಗೆ ಹೆಚ್ಚು ತುಂಬಿರುತ್ತದೆ. ಕೋಟಿಗೊಬ್ಬ ಚಿತ್ರದಲ್ಲಿ ವಿಷ್ಣುವರ್ಧನರ ಅಭಿನಯ ಅಮೋಘವಾಗಿದೆ. ರಜನಿಕಾಂತ್ ಭಾಷಾ ಚಿತ್ರದಲ್ಲಿ ಸ್ಟೈಲಿಶ್ ಆಗಿ ನಟಿಸಿದ್ದಾರೆ. ಆದರೆ ವಿಷ್ಣುವರ್ಧನ್ ಅವರ ನಟನೆ ಆಕ್ಷನ್, ಎಮೋಷನ್, ಸೆಂಟಿಮೆಂಟ್ ಹಾಗೂ ನ್ಯಾಚುರಲ್ ಆಕ್ಟಿಂಗ್ ಮಾಡಿದ್ದಾರೆ. ಎಷ್ಟೋ ಜನ ತಮಿಳ ಚಿತ್ರ ರಸಿಕರು ಭಾಷಾವನ್ನು ನೋಡಿ ಕೋಟಿಗೊಬ್ಬ ಚಿತ್ರವನ್ನು ನೋಡಿದ್ದರು, ಕಂಪೇರ್ ಮಾಡಿದ್ದರು. ರಜನಿಕಾಂತ್ ಅಭಿನಯ ಚೆನ್ನಾಗಿತ್ತು, ಆದರೆ ವಿಷ್ಣುವರ್ಧನ್ ಅಭಿನಯ ಸೂಪರ್ ಹಿಟ್ ಆಗಿತ್ತು. ಭಾಷಾ ಸಿನಿಮಾಕ್ಕೆ ಕೋಟಿಗೊಬ್ಬ ಟಕ್ಕರ್ ಕೊಟ್ಟಿತ್ತು. ಇದೇ ರೀತಿ ವಿಜಯಕಾಂತ್ ಅಭಿನಯದ ವಾನತ್ತ ಪೋಲೆ ಸಿನಿಮಾವನ್ನು ಕನ್ನಡದಲ್ಲಿ ಯಜಮಾನ ಆಗಿ ಮೂಡಿ ಬಂದಿತ್ತು. ಯಜಮಾನ ಕನ್ನಡ ಚಿತ್ರರಂಗದಲ್ಲೇ ಒಂದು ಮೈಲಿಗಲ್ಲು ಆಗಿತ್ತು. ತಮಿಳು ಚಿತ್ರರಂಗದಿಂದ ಎಷ್ಟೋ ನಟರು, ಚಿತ್ರಪ್ರೇಮಿಗಳು, ಕೊನೆಗೆ ಅದರ ಹೀರೋ ವಿಜಯಕಾಂತ್ ಕೂಡ ಯಜಮಾನ್ ಚಿತ್ರವನ್ನು ಕನ್ನಡದಲ್ಲಿ ನೋಡಿದ್ದರು. ಅದೇ ರೀತಿ ಕೋಟಿಗೊಬ್ಬ ಚಿತ್ರವನ್ನು ಆಗ ತಮಿಳ ಚಿತ್ರ ರಸಿಕರು ಕನ್ನಡದಲ್ಲಿ ಕೋಟಿಗೊಬ್ಬ ಚಿತ್ರವನ್ನು ನೋಡಿದ್ದರು. ವಿಷ್ಣುವರ್ಧನ್ ಅವರು ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಚಿತ್ರರಂಗದಲ್ಲೂ ಹೆಸರು ಮಾಡಿದ್ದರು. ವಿಷ್ಣುವರ್ಧನ್ ಮತ್ತು ಶಿವರಾಜ್ ಕುಮಾರ್ ಅವರ ನಡುವೆ ಆತ್ಮೀಯವಾದ ಸಂಬಂಧವಿತ್ತು. ಸೂಪರ್ ಹಿಟ್ ಆದ ನಾಗರಾವು ಮತ್ತು ಭೂತಯ್ಯನ ಮಗ ಅಯ್ಯು ಚಿತ್ರಗಳು ತೆಲುಗು, ತಮಿಳು ಹಾಗೂ ಹಿಂದಿಗೂ ರಿಮೇಕ್ ಆಗಿತ್ತು. ಆಗಿನ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದ MG ರಾಮಚಂದ್ರ ಅವರು ವಿಷ್ಣುವರ್ಧನ್ ಅವರ ಅಭಿನಯಕ್ಕೆ ಮನಸೋತು ತನ್ನ ಕೈಲಿದ್ದ ವಾಚ್ ಅನ್ನು ಗಿಫ್ಟ್ ಆಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕೊಟ್ಟಿದ್ದರು. ಆಗ 1986ರಲ್ಲಿ ರಿಲೀಸ್ ಆಗಿದ್ದ ಆನಂದ್ ಚಿತ್ರ ಸೂಪರ್ ಹಿಟ್ ಆಗಿರುತ್ತೆ. ಆಗ ವಿಷ್ಣುವರ್ಧನ್ ಅವರು ಪ್ರೀತಿಯಿಂದ ಶಿವರಾಜ್ ಕುಮಾರ್ಗೆ MGR ಕೊಟ್ಟಿದ್ದ ವಾಚ್ ಅನ್ನು ಕಾಣಿಕೆಯಾಗಿ ಕೊಟ್ಟಿದ್ದರು. ಇದು ವಿಷ್ಣುವರ್ಧನ್ ಅವರು ಶಿವರಾಜ್ ಕುಮಾರ್ ಮೇಲೆ ಇಟ್ಟಿದ್ದ ಪ್ರೀತಿ ಮತ್ತು ಆತ್ಮೀಯ ಸಂಬಂಧವನ್ನು ತೋರಿಸುತ್ತದೆ. ವಿಷ್ಣುವರ್ಧನ್ ಅವರಿಗೆ ಎಲ್ಲರೂ ಬೆಳೆಯಬೇಕು,
ಮತ್ತು ಎಲ್ಲರಿಗೂ ಒಳ್ಳೆಯದಾಗಬೇಕು ಎನ್ನುವ ಮಹಾ ಹೃದಯವಂತರಾಗಿದ್ದರು. ಶಿವಣ್ಣನವರು ವಿಷ್ಣುವರ್ಧನ್ ಅವರ ಜೊತೆ ನಟಿಸಲಿಲ್ಲವೆಂದು ತುಂಬಾ ನೊಂದಿಕೊಂಡಿದ್ದರು. ಕೋಟಿಗೊಬ್ಬ 25 ವಾರಗಳನ್ನು ಪೂರ್ಣಗೊಳಿಸಿ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಬಾಕ್ಸ್ ಆಫೀಸ್ ಅನ್ನು ಕೊಳ್ಳೆ ಹೊಡೆದಿತ್ತು. ಇದರ ಸಕ್ಸಸ್ ಫಂಕ್ಷನ್ ಅನ್ನು ಚೌಡಯ್ಯ ಮೆಮೋರಿಯಲ್ ಹಾಲ್ ನಲ್ಲಿ 16/3/2002 ಏರ್ಪಡಿಸಿದ್ದರು. ಈಗ ಕೋಟಿಗೊಬ್ಬ ರಿಲೀಸ್ ಆಗಿದೆ. ಪ್ರಸನ್ನ ಥಿಯೇಟರ್ ನಲ್ಲಿ 101 ಅಡಿ ಕಟ್ಔಟ್ಗಳು, ಹಾರಗಳು ತುಂಬಿ ಹೋಗಿದೆ. ಯಾವುದೇ ನಟ ಹೀರೋ ಆಗಿ ಬದುಕಿದ್ದಾಗ ಸಂಭ್ರಮ ಆಚರಿಸುತ್ತಾರೆ. ಆದ್ರೆ ವಿಷ್ಣುವರ್ಧನ್ ಅವರು ಭೌತಿಕವಾಗಿ ನಮ್ಮ ಜೊತೆ ಇಲ್ಲದಿದ್ದರೂ ಇದ್ದಾಗ ಇರಬೇಕಾದ ಸಂಭ್ರಮಕ್ಕೂ ಮಿಗಿಲಾಗಿ ಸಂಭ್ರಮಿಸುತ್ತಿದ್ದಾರೆ. ಇದು ಸಾಹಸ ಸಿಂಹ, ಅಭಿನವ ಭಾರ್ಗವ, ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನಪ್ರಿಯತೆ, ಅಭಿಮಾನ, ಪ್ರೀತಿ ಕೋಟ್ಯಾಂತರ ಜನರ ಹೃದಯಗಳ ಸಿಂಹಾಸನದಲ್ಲಿ ರಾರಾಜಿಸುತ್ತಿದ್ದಾರೆ. ಎಂದಿಗೂ ವಿಷ್ಣುವರ್ಧನ್ ಅವರು ಅಜರಾಮರ. ಇದು ಕೋಟಿಗೊಬ್ಬನ ಸಿನಿಮಾ ಜಾತ್ರೆ. ಈ ಜಾತ್ರೆಯಲ್ಲಿ 6 ಲಕ್ಷದ ಹಾರ ವಿಷ್ಣುವರ್ಧನ್ ಅವರ ಕಟೌಟ್ಗೆ, 3 ಲಕ್ಷದ ಪಟಾಕಿ, ದೃಷ್ಟಿಗೆ ತೆಂಗಿನಕಾಯಿಗಳು, ಅನ್ನದಾನ, ಡೊಳ್ಳು ಕುಣಿತ ಮೆರವಣಿಗೆ ಇವುಗಳು ವಿಷ್ಣುವರ್ಧನ್ ಅವರಿಗೆ ಅಭಿಮಾನಿಗಳು ಅಭಿಮಾನದಿಂದ ಮಾಡುತ್ತಿರುವ ಸಿನಿಮಾ ಜಾತ್ರೆ. ಇದು ಸಾಹಸ ಸಿಂಹ, ಕರ್ನಾಟಕ ರತ್ನ, ಅಭಿನವ ಭಾರ್ಗವ, ಮೈಸೂರು ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕೋಟಿಗೊಬ್ಬನ ಜಾತ್ರೆ.